ಕರಾವಳಿ ಭಾಗದ ವಿಜಯ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡಿದ ಕೇಂದ್ರ ಸರ್ಕಾರದ ನೀತಿಗೆ ಬೈಂದೂರಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿದ್ರು. ಬೈಂದೂರಿನ ವಿಜಯ ಬ್ಯಾಂಕ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಸದಸ್ಯ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು, ದೇಶದಲ್ಲಿ ಮೋದಿ ನೇತೃತ್ವದ ಸರ್ಕಾರ ಬಂಡವಾಳಶಾಹಿಗಳಿಗೆ ಸಹಕಾರ ನೀಡುತ್ತಿದೆ. ದೇಶದಲ್ಲಿ ಲಾಭ ಬರುವ ಬಹುತೇಕ ಕಂಪನಿಗಳು ಖಾಸಗಿಯವರಿಗೆ ಕೇಂದ್ರ ಸರ್ಕಾರ ನೀಡಿದೆ. ವಿಜಯ ಬ್ಯಾಂಕ್ ಅತಿ ಹೆಚ್ಚು ಲಾಭ ಬರುವ ವಾಣಿಜ್ಯ ಬ್ಯಾಂಕ್ ಆಗಿದ್ದು, ಇದನ್ನು ವಿಲೀನಗೊಳಿಸಿರುವುದು ಕರಾವಳಿ ಭಾಗಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಎಂದು ಹೇಳಿದರು. ಇವತ್ತು ಮೋದಿ ಅವರು ಏನು ಮಾಡ್ತಿದ್ದಾರೆ, ಖಾಸಗಿ ಉದ್ಯಮಿಗಳಿಗೆ ಕೊಟ್ಟಂತಹ ಸಾಲಗಳನ್ನು ಬಹುಶಃ ಸಾಲವನ್ನು ಕೊಟ್ಟು ಅವರನ್ನು ವಿದೇಶದಲ್ಲಿ ಇರುವಂಥ ವ್ಯವಸ್ಥೆಗಳನ್ನು ಮಾಡುವುದರ ಮೂಲಕ ಇವತ್ತು ಬ್ಯಾಂಕ್ ಆಫ್ ಬರೋಡಾ ಆ ನಷ್ಟವನ್ನು ಮುಚ್ಚಲಿಕ್ಕೆ ಇವತ್ತು ವಿಜಯ ಬ್ಯಾಂಕನ್ನು ಮರ್ಜ್ ಮಾಡ್ತಿದ್ದಾರೆ. ಆದರೆ ದುರ್ದೈವ, ಬಹುಶಃ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದಂಥದ್ದು ಮಂಗಳೂರಿನಲ್ಲಿ ಬಂಟ ಸಮುದಾಯದ ಒಬ್ಬ ಪ್ರಮುಖ ನಾಯಕರುಗಳು ಸೇರಿ ಆ ಕಾಲದಲ್ಲಿ ಇದನ್ನು ಮಾಡಿದರು. ಆದರೆ ಇದನ್ನು ಮುಚ್ಚುತ್ತಾ ಇರುವಂಥ ಸಂದರ್ಭದಲ್ಲಿ ಈ ಸಂದರ್ಭ ಪ್ರತಿಭಟನೆಯಲ್ಲಿ ಬೈಂದೂರು ಯುವ ಕಾಂಗ್ರೆಸ್ ಅಧ್ಯಕ್ಷ ಶೇಖರ್ ಪೂಜಾರಿ, ಬೈಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಮದನ್ ಕುಮಾರ್ ಉಪ್ಪುಂತ, ಜಿಲ್ಲಾ ಪಂಚಾಯತ್ ಸದಸ್ಯೆ ಗೌರಿ ದೇವಾಡಿಕ, ತಾಲೂಕು ಪಂಚಾಯತ್ ಸದಸ್ಯೆ ಪ್ರಮೀಳಾ ದೇವಾಡಿಕ ಮೊದಲಾದವರು ಹಾಜರಿದ್ದರು. ಸುಶಾಂತ್, ವಿ4 ನ್ಯೂಸ್ 24/7 ಬೈಂದೂರು.